ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ ಫೈರ್ ಸ್ಟೇಷನ್ ಹತ್ರ ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಹತ್ರದಲ್ಲಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಇದು ಬಂದು ನಮ್ಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ಮನೆ, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಒಂದು ರೆಂಟಲ್ ಇನ್ಕಮ್ ಜೊತೆಗೆ ಓನರ್ ಇತ್ಕೊಳ್ಳುವಂತಹ ಒಂದು ಮನೆನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಗೆ ಮನೆನ ಮಾಡಿರುವಂತದ್ದು. ಈಗ ಪ್ರೆಸೆಂಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಕೆಳಗಡೆ ಫ್ಲೋರಿಂಗ್ ನೋಡಬಹುದು, ಆಂಟಿಸ್ ಕಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳು ಕೂಡ ನಮ್ಗೆ 7 ಫೀಟ್ ವರೆಗೂ ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿ, ಮೇಲ್ಗಡೆ ಗ್ರಾನೈಟ್ ಅಲ್ಲಿ ಗ್ರೇಡಿಂಗ್ ಕೂಡ ನಮ್ಗೆ ಮಾಡಿರುವಂತದ್ದು. ಪಿಒಪಿ ವರ್ಕ್ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಒಂದು ಕಾರ್ ಜೊತೆಗೆ 4ರಿಂದ ಒಂದು 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಕವರ್ಡ್ ಆಗಿರುವಂತಹ ಗೇಟು ಓಪನ್ ಕೂಡ ಬಿಟ್ಟಿದ್ದಾರೆ ಏರ್ ಔಟ್ ಆಗೋದಕ್ಕೆ. ಆಕ್ಚುಲಿ ಈ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ನಮ್ಗೆ 1 BHK ಹೌಸ್ ಇದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಒಂದು ಹಾಲು ಕಿಚನ್ ಕೂಡ ನೋಡ್ಬೋದು. ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಫುಲ್ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸೆಟ್ ಬ್ಯಾಕ್, ಈ ಪೋರ್ಷನ್ ಅಲ್ಲಿ ನಮ್ಗೊಂದು ರೂಮ್, ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕಬಹುದು. ಅಷ್ಟು ಜಾಗ ನಮ್ಗೆ ಕೊಟ್ಟಿರುವಂತದ್ದು. ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಕಾರ್ ಪಾರ್ಕಿಂಗ್ ಕೂಡ ನಮ್ಗೆ ಈ ಮನೆಗೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಪ್ರೆಸೆಂಟ್ ಈ ಲೊಕೇಶನ್ ಅಲ್ಲಿ ನಮ್ಗೆ ಕಾವೇರಿ ವಾಟರ್ ಬರ್ತಾ ಇದೆ, ಸಂಪು ಕೂಡ ಇದೆ, ಜೊತೆಗೆ ಬೋರ್ವೆಲ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಗೆ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಅಲ್ಲಿ ನಮ್ಗೆ ಡೂಪ್ಲೆಕ್ಸ್ ಮನೆ ಶುರು ಆಗುತ್ತೆ. ಬಟ್ ಏನು ಅಂದ್ರೆ ಇಲ್ಲಿ ಅಂದ್ರೆ ಈಗ ನಾನು ಏನು ಈ ಸ್ಟೇರ್ ಕೇಸ್ ಅಲ್ಲಿ ನಿಂತಿದ್ದೀನಲ್ಲ, ಈ ಸ್ಟೇರ್ ಕೇಸ್ ಇಂದ ಕೂಡ ನಮ್ಗೆ ಮೇಲ್ಗಡೆ ನೋಡಬಹುದು. ಅಂದ್ರೆ ಫಸ್ಟ್ ಫ್ಲೋರ್ ಹೋಗೋ ಮನೆ ಒಳಗಡೆ ನೋಡಿದ್ರೆ ಪಾರ್ಕಿಂಗ್ ಕೂಡ ನಮ್ಗೆ ನೋಡೋ ತರ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಈ ಪೋರ್ಷನ್ ಫುಲ್ ನಮ್ಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಅದು ತೋರಿಸ್ತೀನಿ ಬನ್ನಿ. ಇನ್ ಕೇಸ್ ಪಾರ್ಕಿಂಗ್ ಅಲ್ಲಿ ಏನ್ ನಡೀತಿದೆ ಅಂತ ನಾವು ಮನೆಯಿಂದಾನೇ ನೋಡಬಹುದು. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮ್ಗೆ ನಾರ್ತ್ ಡೋರ್ ಬರುತ್ತೆ ಇದು. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಎದುರುಗಡೆಗೆ ನಮ್ಗೆ ಪೂಜಾ ಮನೆ ಇದೆ. ಪಕ್ಕದಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಹಾಲು ನೋಡಿ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸೋಫಾ, ಆ ಪೋರ್ಷನ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ದೊಡ್ಡದಾಗಿ ನಮ್ಗೆ ಟಿವಿ ಯೂನಿಟ್ ಮಾಡಿರುವಂತದ್ದು. ಜೊತೆಗೆ ತಕ್ಕನಂಗೆ ಪಿಒಪಿ ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಹಾಲು ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಇಲ್ಲಿ ನೋಡಿ ತುಂಬಾ ದೊಡ್ಡದಾಗಿ ನಮಗೆ ಬಂದಿದೆ ಈ ಲಿವಿಂಗ್ ರೂಮು. ಜೊತೆಗೆ ಎಕ್ಸಾಕ್ಟ್ ನಮ್ಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಏರಿಯಾ ಮಾಡಿರುವಂತದ್ದು. ಇದು ಕಿಚನ್, ಗ್ರಾನೈಟ್ ಸ್ಲಾಬ್, ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫೆಟ್ ಟೈಲ್ಸ್. ಈ ಪೋರ್ಷನ್ ಫುಲ್ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ, ಮೇಲ್ಗಡೆ ಜಸ್ಟ್ ಒಂದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಸ್ಪೇಸ್. ಆಕ್ವಾಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನಾದ್ರೆ ಇಲ್ಲಿ ನಮ್ಗೆ ಟೀಕ್ ಫ್ರೇಮ್ ರೆಡಿ ಇದೆ. ಏನಾದ್ರೆ ಗ್ಲಾಸ್ ಹಾಕೋಬೇಕು, ಅದೊಂದು ಪೆಂಡಿಂಗ್ ಇರುವಂತದ್ದು. ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಒಂದು ಕೊಟ್ಟಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ವಿತ್ ಸಜ್ಜಾ ಕೂಡ ನಮಗೆ ಕೊಟ್ಟಿರುವಂತದ್ದು. ಆಂಟಿಸ್ ಕಟ್ ವೆಟ್ರೋಫೆಟಲ್ಸ್ ಕೂಡ ನಮಗೆ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ರೂಮ್ ಬರುತ್ತೆ, ಇದು ಪೇರೆಂಟ್ಸ್ ರೂಮ್. ಇದು ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು. ಕೆಳಗಡೆ ಬೆಡ್ರೂಮ್ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಒಂದು ಕ್ವೀನ್ ಕಟ್ ಹಾಕೋಬಹುದು ವಿತ್ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರು, ಒಂದು ಡ್ರೆಸ್ಸಿಂಗ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಸೆಮಿ ಒಂದು ಪಿಒಪಿ ವರ್ಕ್. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಗೋಸ್ಕರ ಇಲ್ಲೊಂದು ಕಿಟಕಿ ಇದೆ. ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಅಲ್ಲೂ ಒಂದು ಕಿಟಕಿನ ಪ್ರಾವಿಷನ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಒಂದು ಅಕಾಮಿಡೇಷನ್. ಹಾಲು ತುಂಬಾ ಚೆನ್ನಾಗಿದೆ. ಕಡಿಮೆ ಬಜೆಟ್, ಇದು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಹೇಳ್ತಾ ಇರುವಂತಹ ಮನೆ ಇದು. ನೋಡಿ, ಇದು ಗ್ಲಾಸ್ ಹಾಕಿದಾರಲ್ಲ, ಆರಾಮಾಗಿ ಪಾರ್ಕಿಂಗ್ ಅಲ್ಲಿ ಯಾರು ಬಂದಿದ್ದಾರೆ ಅನ್ನೋದು ಕೂಡ ನಾವು ನೋಡಬಹುದು. ಆ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪ್ ಅಲ್ಲಿ ನಮ್ಗೆ ಓಪನ್ ಬಿಟ್ಟಿರುವಂತದ್ದು ಚೆನ್ನಾಗಿದೆ. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಬಟ್ ಏನಂದ್ರೆ ಈ ಸ್ಟೇರ್ ಕೇಸ್ ನೋಡಿ 4 ಫೀಟ್ ಇದೆ. ಏನಕ್ಕೆ ಇದು 4 ಫೀಟ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿಂದ ನಮ್ಗೆ ಟೆರೆಸ್ಗೆ ಹೋಗ್ಬೇಕಾದ್ರೆ ಪಾಟ್ಗಳು ಇಟ್ಕೊಳ್ಳೋದಕ್ಕೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು.
ಈ ಸ್ಟೇರ್ ಕೇಸ್ ನ. ಅಷ್ಟು ಚೆನ್ನಾಗಿ ವರ್ಕ್ ನ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ವಿತೌಟ್ ಲೈಟ್ ಅಲ್ಲಿ ನೋಡಿದ್ರೆ ವೆಂಟಿಲೇಷನ್ ಈ ತರ ಇದೆ. ಲೈಟ್ ಹಾಕಿದ್ರೆ ಲವ್ಲಿ ಆಗಿದೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ರೆಡಿ ಇರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ ಮೇಲ್ಗಡೆ ಐಟಮ್ಸ್ ಇಟ್ಕೊಳಕ್ಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಮತ್ತೆ ಆ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ ಗಳು ಕೊಟ್ಟಿದ್ದಾರೆ. ಕಾಟ್ ಪಕ್ಕದಲ್ಲಿ ಎರಡೆರಡು ಡ್ರೈಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ಇಲ್ಲಿ ವಿಂಡೋ, ಡ್ರೆಸ್ಸಿಂಗ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಕಾಟ್ ಹಾಕೊಟ್ಟು ಕೂಡ ಓಡಾಡಕ್ಕೆ ತುಂಬಾ ಜಾಗನ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶು, ಅಲ್ಲಿ ಬಂದು ನಮಗೆ ಬೆಡ್ ಚೆನ್ನಾಗಿದೆ ನೋಡಿ. ಟಾಪ್ ಟು ಬಾಟಮ್ ವರ್ಗು ನಮಗೆ ವೆಟರ್ ಫೆಟರ್ಸ್ ನ ಯೂಸ್ ಮಾಡಿ 1/2 ವೆಟರ್ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್, ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂತದ್ದು. ಓಕೆ ವೀಕ್ಷಕರೇ, ಈ ಬೆಡ್ರೂಮ್ ಅಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. POP ವರ್ಕು ವಿತ್ LED ಲೈಟ್ ಸಾಕಾಗಿದೆ ನೋಡಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಇನ್ನ ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನಮಗೆ. 2 ಸ್ಲೈಡಿಂಗ್ ಡೋರ್, ಒಂದು ಡ್ರೆಸ್ಸಿಂಗ್, ಇನ್ನ ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು 1/2 ಚೆನ್ನಾಗಿದೆ ನೋಡಿ. ಸ್ಪೇಷಿಯಸ್ ಆಗಿ ಬಂದಿದೆ. ಟೋಟಲ್ ಇದು ಸೇರಿ ನಮಗೆ 3 ಬೆಡ್ರೂಮ್ ಆಗುತ್ತೆ. ಇದ್ರ ಮೇಲೆ ನಮಗೆ ಟೆರೆಸ್ ಬರುವಂತದ್ದು. ಸ್ಟೇರ್ ಕೇಸ್ ತುಂಬಾ ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಪಾಟ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇವರು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಮೇಲ್ಗಡೆ ಟೆರೆಸ್ ಅಲ್ಲಿ ನೋಡ್ಬೋದು MS ಗೇಟ್ ಅನ್ನು ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ನೋಡಿದ್ರೆ ಫ್ಲೋರಿಂಗ್ ಫುಲ್ ನಮ್ಗೆ ಪೇಂಟ್ ಮಾಡಿರುವಂತದ್ದು, ವಾಟರ್ ಪ್ರೂಫ್ ಪೇಂಟ್ ಆಗಿದೆ. ಇನ್ ಮೇಲ್ಗಡೆ ಟ್ಯಾಂಕ್ ಒಂದು ಫಿಟ್ ಆಗ್ಬೇಕು. ಇದು ಬಂದು ನಮ್ಗೆ ಟ್ಯಾಂಕ್ ರೂಮ್ ಬರುವಂತದ್ದು. ಮೇಲ್ಗಡೆ ಒಂದು ಟ್ಯಾಂಕ್ ಫಿಟ್ ಆಗ್ಬೇಕು. ಈ ಪೋರ್ಷನ್ ಫುಲ್ ನಮ್ಗೆ ಓಪನ್ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಬೇಕು ಅಂದ್ರೆ ಮಂಗಳೂರು ಟೈಲ್ಸ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಯಾವ ತರ ಕನ್ವರ್ಟ್ ಬೇಕಾದ್ರೂ ಈ ಪೋರ್ಷನ್ ನಾವು ಕನ್ವರ್ಟ್ ಮಾಡ್ಕೊಬಹುದು ಅಂತ ಹೇಳ್ಬೋದು. ಟೋಟಲ್ 3 BHK ಹೌಸ್ ಜೊತೆಗೆ ಪಾರ್ಕಿಂಗ್ ಅಲ್ಲಿ ಒಂದು ರೆಂಟಲ್ ಇನ್ಕಮ್ ಒಂದು ರೂಮ್ ಕೂಡ ನಮ್ಗೆ ಮಾಡಿರುವಂತದ್ದು. ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಒಂದು T ಆಂಗಲ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ನೋಡ್ಬೋದು ವೀಕ್ಷಕರೇ, ಫುಲ್ಲು ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಕಡಿಮೆಗೆ ಸಿಗ್ತಾ ಇರುವಂತಹ ಮನೆ ಇದು. ಕೈಗೆಟಕುವ ಬೆಲೆಯಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ತುಂಬಾ ಲವ್ಲಿ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಓಕೆ, ಸೂಪರ್ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ನಿಮ್ದು ಯಾವ್ದನ್ನ ಪ್ರಾಪರ್ಟಿನ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.